ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಮುಖಾಂತರ ಅಂದ್ರೆ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಿಂದ ಈ ಶಿವರಾತ್ರಿ ಪ್ರಯುಕ್ತವಾಗಿ ನಾವು ಈ ಒಂದು ಮೇಳವನ್ನ ಆಚರಣೆ ಮಾಡಲಾಗಿದೆ. ಇದೇ ಭಾರತ ಭೂಮಿ ಸ್ವರ್ಗ ಆಗಿದ್ದಾಗ ಇಂಥ ಒಂದು ಸುಂದರವಾಗಿರ್ತಕ್ಕಂಥ ಸತ್ಯುಗ ಸುವರ್ಣಿಮ ಜಗತ್ತು ಅಂತ ಹೇಳಲಾಗುತ್ತೆ. ಹೇಗೆ ಮಹಾತ್ಮ ಗಾಂಧೀಜಿ ಕೂಡ ಕನಸು ಕಾಣ್ತಿರಲ್ಲ, ಇದೇ ಭಾರತ ಭೂಮಿ ಸ್ವರ್ಗ ಭೂಮಿ ಆಗಿತ್ತು ಅಂತ ಅವರು ಕೂಡ ಅವರ ಕನಸು ನನಸಾಗ್ಲಿ ಅಂತ ಇದೇ ಭಾರತ ಭೂಮಿಯಲ್ಲಿ ಸ್ವರ್ಗ ಆಗಿದ್ದಾಗ ಹುಲಿ ಮತ್ತೆ ಹಸು ಒಂದೇ ಕೊಳದಲ್ಲಿ ನೀರು ಕುಡಿತಿರ್ತಕ್ಕಂಥದ್ದು, ಎಲ್ಲರೂ ಕೂಡ ಅಷ್ಟು ಅನ್ಯೋನ್ಯವಾಗಿರ್ತಕ್ಕಂಥದ್ದು. ಮತ್ತೆ ಈ ಭಾರತ ಭೂಮಿನಲ್ಲಿ ಇದೇ ಸ್ವರ್ಗ ಆಗಿದ್ದಾಗ 9 ಲಕ್ಷ ಜನಸಂಖ್ಯೆ ಮಾತ್ರ ಒಬ್ರುಗಳು ಪರಸ್ಪರ ಪ್ರೀತಿ ಸ್ನೇಹದಿಂದ ಇಲ್ಲಿ ಎಲ್ಲರೂ ಕೂಡ ಅನ್ಯೋನ್ಯವಾಗಿರ್ತಕ್ಕಂಥದ್ದು. ಇದೇ ಭಾರತ ಭೂಮಿ ಸ್ವರ್ಗ ಆಗಿದ್ದಾಗ ಎಲ್ಲರೂ ಕೂಡ ಸದಾ ಸುಖ ಶಾಂತಿ ಸಮೃದ್ಧಿಯಿಂದ ತುಂಬಿರ್ತಕ್ಕಂಥದ್ದು. ಅಂದ್ರೆ ಈಗ ಕಲಿಯುಗ ತಗೊಳ್ಳಿ, ಕಲಿಯುಗ ಹೇಗೆ ಜನಸಂಖ್ಯೆ ಜಾಸ್ತಿ ಆಗಿರೋ ಕಾರಣ ಎಷ್ಟು ದುಃಖ ಅಶಾಂತಿ ಚಿಂತೆ ಎಷ್ಟಿದೆ. ಆದ್ರೆ ಈ ಕಲಿಯುಗನು ಈ ಸ್ವರ್ಗಕ್ಕೂ ಹೋಲ್ಸ್ಕೊಂಡಾಗ ಅದಕ್ಕೆ ಮುಸಲ್ಮಾನರು ಕೂಡ ಹೇಳ್ತಾರಲ್ಲ, ಇದೇ ಭಾರತ ಅಲ್ಲಾ ಕಾ ಬಗೀಚಾ ಹೇ, ಅಲ್ಲನ ಊದೋಟ ಆಗಿತ್ತು ಅಂತ ಹೇಳ್ತಾರೆ, ಆ ಪ್ಯಾರಡೈಸ್ ಅಂತ ಹೇಳ್ತಾರೆ, ಸ್ವರ್ಗ ಅಂತ ಹೇಳ್ತಾರೆ. ಇಂಥ ಒಂದು ರಾಮರಾಜ್ಯವನ್ನ ತಂದೆ ಪರಮಾತ್ಮ ಶಿವ ಮುಂದೆ ಸ್ಥಾಪನೆ ಮಾಡ್ತಕ್ಕಂಥದ್ದಾಗಿದೆ. ಮುಂಬರ್ತಕ್ಕಂಥ ಸುವರ್ಣಿಯುಗ ಜಗತ್ತಿಗೆ ನಾವು ನೀವೆಲ್ಲ ಹೋಗ್ತಕ್ಕಂಥವ್ರಾಗಿದ್ದೀವಿ. ಅದಕ್ಕೆ ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ, ನಮ್ಮನ್ನ ಅವನ ಪರಿವರ್ತನೆ ಮಾಡ್ಕೊಳ್ತಕ್ಕಂಥ ಸೇವೆಯನ್ನ ಪರಮಾತ್ಮ ಈ ಸಮಯದಲ್ಲಿ ಕೊಟ್ಟಿದ್ದಾರೆ. ಈ ಒಂದು ಮೇಳದ ಉದ್ದೇಶ ಏನಪ್ಪಾ ಅಂದ್ರೆ ಜಗತ್ತಿನ ಅನ್ಯ ಆತ್ಮಗಳಿಗೆಲ್ಲರೂ ಕೂಡ ಈ ದಿವ್ಯ ಸಂದೇಶವನ್ನ ಇಡೀ ಜನಮನಕ್ಕೆ ತಿಳಿಸ್ತಕ್ಕಂಥ ಸಂದೇಶವನ್ನ ಇವತ್ತು ಈಶ್ವರ ವಿಶ್ವವಿದ್ಯಾಲಯ ಮಾಡ್ತಾ ಇದೆ. ಒಬ್ರಿಗೊಬ್ರು ಮುಖನೂ ಕೂಡ ನೋಡಲ್ಲ, ಆತರ ಇವತ್ತು ಮನಸ್ಥಿತಿ ಕಲಿಯುಗದಲ್ಲಿದೆ. ಆದ್ರೆ ಸ್ವರ್ಗ ಆತರ ಇಲ್ಲ, ಎಲ್ಲರೂ ಕೂಡ ಪರಸ್ಪರ ಸ್ನೇಹ ಪ್ರೀತಿಯಿಂದ ಇದ್ಕೊಂಡು ಎಲ್ಲರೂ ಕೂಡ ಅನ್ಯೋನ್ಯವಾಗಿರ್ತಾರೆ. ಅದಕ್ಕೆ ಸ್ವರ್ಗ ಅಂತ ಒಂದು ಜಗತ್ತಿಗೆ ನಾವು ಈಗ ಹೋಗ್ಲಿಕ್ಕೆ ನಾವು ಪರಮಾತ್ಮ ನಮ್ಮನ್ನ ಈ ಒಂದು ಈಶ್ವರಿಯ ಜ್ಞಾನದ ಮುಖಾಂತರ ತಿಳಿಸಿ ಇಂಥ ಒಂದು ದೈವಿ ರಾಜ್ಯಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ಒಬ್ಬ ವ್ಯಕ್ತಿ ಹೇಗೆ ಮಿಲಿಟರಿಯಲ್ಲಿ ಕರ್ನಲ್ ಜನರಲ್ ಕ್ಯಾಪ್ಟನ್ ಇರ್ತಾರೆ, ಅವರ ವಿದ್ಯಾಭ್ಯಾಸ ಅರ್ಹತೆ ಮೇಲೆ ಅವರಿಗೆ ಪೋಸ್ಟ್ ಪೊಸಿಷನ್ ಕೊಡ್ತಾರೆ, ಹಾಗೆ ಈ ಪ್ರಪಂಚದಲ್ಲಿ ಪ್ರಾಣಿ ಪಕ್ಷಿ ಗ್ರಹ ನಕ್ಷತ್ರ ಮನುಷ್ಯಾತ್ಮ ಎಲ್ಲರನ್ನ ಉದ್ಧಾರ ಮಾಡಿರುವವರು ಪರಮಾತ್ಮ ಶಿವ ಒಬ್ರೆ, ನಿರಾಕಾರ ಜ್ಯೋತಿ ಸ್ವರೂಪ. ಅವರ ಮಹಿಮೆ ಅಂದ್ರೆ ಬೀಜ ರೂಪ. ಇಲ್ಲಿ ಬೀಜ ರೂಪ ಅಂದ್ರೆ ಹೊರಗಡೆ ಗಿಡ ಮರಗಳು ಕೂಡ ಒಂದು ಬೀಜದಿಂದ ವೃಕ್ಷ ಆಗಿರುತ್ತೆ, ಬಟ್ ಅದು ಜಡ. ಇಲ್ಲಿ ಬೀಜ ರೂಪ ಅಂದ್ರೆ ಮನುಷ್ಯ ಸೃಷ್ಟಿ ವೃಕ್ಷದ ಬೀಜ ರೂಪ ಚೈತನ್ಯ ಪರಮಾತ್ಮ ಶಿವ ಆಗಿರುವ ಕಾರಣ ಮನುಷ್ಯ ಆತ್ಮರೆಲ್ಲರೂ ಆತ್ಮ ಚೈತನ್ಯ ಬೀಜ. ಶರೀರಕ್ಕೆ ಸಾವಿದೆ, ಆತ್ಮಕ್ಕೆ ಸಾವಿಲ್ಲ. ಆತ್ಮ ಚೈತನ್ಯ ಶಕ್ತಿ. ಇನ್ನೊಂದು ಮಹಿಮೆಯಲ್ಲಿ ಪರಮಶಕ್ತಿ, ಸರ್ವಶಕ್ತಿ ಪರಮಾತ್ಮನಲ್ಲಿದೆ, ಬೇರೆ ಯಾರಲ್ಲೂ ಶಕ್ತಿ ಇಲ್ಲ. ಸಾಧು ಸಂತರು ಪುಣ್ಯಾತ್ಮ ದೇವಾತ್ಮ ಮಹಾತ್ಮ ಯಾರಲ್ಲೂ ಕೂಡ ಶಕ್ತಿ ಇಲ್ಲ. ಶಕ್ತಿ ಇರೋದು ಭಗವಂತನಲ್ಲಿ ಮಾತ್ರ, ನಿರಾಕಾರ ಜ್ಯೋತಿ ಸ್ವರೂಪ ಪರಮಾತ್ಮನಲ್ಲಿ. ನೆಕ್ಸ್ಟ್ ದಿವ್ಯ ಬುದ್ಧಿದಾತ. ಪ್ರಪಂಚದಲ್ಲಿ ಹೇಳ್ತಾರೆ, ಯಾರಾದ್ರೂ ಫೇಲ್ ಆದ್ರೆ ಸಮಯದಲ್ಲಿ ಯಾವ ಕೆಲಸ ಮಾಡಬೇಕು, ಇದಕ್ಕೆ ದಿವ್ಯ ಬುದ್ಧಿ ಬೇಕು. ದಿವ್ಯ ಬುದ್ಧಿ ಕೊಡೋರು ಪರಮಾತ್ಮ ಶಿವ ಮಾತ್ರ. ಜ್ಞಾನ ಶಿವಂದು ಜ್ಞಾನದಾತ, ಪತಿತ ಪಾವನ. ಪತಿತ ಅಂದ್ರೆ ಅಶುದ್ಧ, ಇಡೀ ಪ್ರಪಂಚ ಎಲ್ಲ ಅಶುದ್ಧ ಆಗಿದೆ, ಶುದ್ಧ ಮಾಡುವವರು ಪರಮಾತ್ಮ ಶಿವ ಪವಿತ್ರ ಸಾಗರ, ಅವರನ್ನ ಪತಿತ ಪಾವನ ಅಂತಾರೆ. ಭಾಗ್ಯ ವಿಧಾತ, ನಮ್ಮ ಭಾಗ್ಯ ನಮ್ಮ ಅದೃಷ್ಟವನ್ನ ಬೆಳಗಿಸಿಕೊಡ್ಲಿಕ್ಕೆ ಭಗವಂತ ಬಂದಿದ್ದಾರೆ, ಅದಕ್ಕೆ ಅವರಿಗೆ ಭಾಗ್ಯ ವಿಧಾತ ಅಂತೀವಿ. ಮನುಷ್ಯನನ್ನ ದೇವಾತ್ಮ ಮಾಡಿದವರು, ತ್ರಿಮೂರ್ತಿಗಳ ರಚಯಿತ, ತ್ರಿಕಾಲದರ್ಶಿ, ತ್ರಿಲೋಕಿನಾಥ, ಮುಕ್ತಿದಾತ, ಸ್ವರ್ಗ ರಚಯಿತ, ಸದ್ಗುಣಗಳ ಸಾಗರ. ಈಗ ನಾವು ಹೇಳ್ಬೋದು ಇವರೆಲ್ಲ ದೇವರು ಅಂತ ಪ್ರಪಂಚದವರು ಹೇಳ್ತಾರೆ. ಇವರು ದೇಹದಾರಿಗಳು ಯಾವತ್ತೂ ದೇವರಾಗ್ಲಿಕ್ಕೆ ಸಾಧ್ಯ ಇಲ್ಲ. ದೇಹದಾರಿಗಳು ಆತ್ಮಗಳ ಲಿಸ್ಟಲ್ಲಿ ಬರ್ತಾರೆ. ಧರ್ಮಪಿತ ಇರ್ಬೋದು, ಮಹಾನಾತ್ಮ, ಪುಣ್ಯಾತ್ಮ, ದೇವಾತ್ಮ ಆ ಲಿಸ್ಟಲ್ಲಿ ಬರ್ತಾರೆ. ಇವರಿಗೂ ಸಹ ಮುಕ್ತಿ ಕೊಡುವವರು, ಇವರಿಗೂ ಕೂಡ ತಂದೆ ಪರಮಾತ್ಮ ಶಿವ ಆಗಿದ್ದಾರೆ. ನೆಕ್ಸ್ಟ್ ಬಂದ್ರೆ ನಾವು ಜೀವಾತ್ಮ. ಆತ್ಮ ಈ ಶರೀರದಲ್ಲಿ ಆತ್ಮ ಹೊರಗಡೆ ಹೋದ್ರೆ ಶರೀರ ಸತ್ತೋಗುತ್ತೆ, ಆತ್ಮಕ್ಕೆ ಸಾವಿಲ್ಲ. ಆತ್ಮದಲ್ಲಿ ಮನಸ್ಸು ಬುದ್ಧಿ ಸಂಸ್ಕಾರ 3 ವಸ್ತು ಚೈತನ್ಯ ಶಕ್ತಿ ಇದೆ. ಇಲ್ಲಿ ನೋಡಿದ್ರೆ ಈ ಶರೀರ ಪಂಜರ, ಆತ್ಮ ಪಕ್ಷಿ. ಇವಾಗ ಮನುಷ್ಯ ಆತ್ಮ ಗುಲಾಮನಾಗಿದ್ದಾನೆ. ನಮ್ಮ ಕಣ್ಣು ನಮಗೆ ಶತ್ರು, ನಮ್ಮ ಕರ್ಮೇಂದ್ರಗಳಿಗೆ ನಾವು ಏನಾಗಿದ್ದೇವೆ, ಗುಲಾಮ್ ಆಗಿದ್ದೇವೆ. ಆಧ್ಯಾತ್ಮಿಕದಲ್ಲಿ ನಾವು ಆತ್ಮವನ್ನ ರಾಜ್ಯ ಮಾಡ್ತಾ ಇದ್ದಾರೆ. ಅಧಿಕಾರಿ ಮಾಲೀಕರನ್ನಾಗಿ ಮಾಡ್ಲಿಕ್ಕೆ ಭಗವಂತ ಆಧ್ಯಾತ್ಮಿಕದಲ್ಲಿ ಬಂದು ಮಾಡ್ತಾ ಇದ್ದಾರೆ. ಸೊ ನಮ್ಮ ಆತ್ಮದ ಒರಿಜಿನಲ್ ಏನಿದೆ, ಪ್ರೀತಿ, ಖುಷಿ, ಸುಖ, ಶಾಂತಿ, ನೆಮ್ಮದಿ, ಒಂದು ಜ್ಞಾನ, ಒಂದು ಶಕ್ತಿ, ಅದು ಎಲ್ಲ ಇತ್ತು, ಇವಾಗ ಇಲ್ಲ. ಅದನ್ನ ನಮಗೆ ಪ್ರಾಪ್ತಿ ಮಾಡ್ಲಿಕ್ಕೆ ಭಗವಂತ ಬಂದಿದ್ದಾರೆ. ಆತ್ಮವನ್ನ ಖಡ್ಗ ಕಡಿಯಕ್ಕಾಗಲ್ಲ, ಆತ್ಮವನ್ನ ನೀರು ಕೊಚ್ಕೊಂಡು ಹೋಗಲ್ಲ, ಆತ್ಮನ ಸುಡಲಿಕ್ಕಾಗಲ್ಲ,
ಆತ್ಮ ಅಮರ ಅವಿನಾಶಿ. ಶರೀರಕ್ಕೆ ಸಾವಿದೆ, ಶರೀರ ಜಡ ವಸ್ತು. ಇನ್ನ 3 ಲೋಕ ಇದೆ. ಹೇಗೆ ನಮಗೆ 3 ಶರೀರ ಇದೆ, ಮೂಳೆ ಮಾಂಸದ ಶರೀರ, ಇದು ಬಿಟ್ರೆ ಸೂಕ್ಷ್ಮ ಶರೀರ ಪ್ರಕಾಶಮಯ, ಅದು ಬಿಟ್ರೆ ಬಿಂದು ಜ್ಯೋತಿ ಸ್ವರೂಪ. ಇದು ಆತ್ಮದ ಮನೆ, ಬ್ರಹ್ಮಲೋಕದ ಪರಮಧಾಮ ನಿವಾಸಿ ನಾವು ಆತ್ಮಗಳು. ನೆಕ್ಸ್ಟ್ ಬಂದ್ರೆ ಸೂಕ್ಷ್ಮತನ. ಈ ಸಮಯದಲ್ಲಿ ಭಗವಂತ ಬ್ರಹ್ಮನ ಮೂಲಕ ಇಡೀ ವಿಶ್ವದ ಒಂದು ಪವಿತ್ರ ಮಾಡ್ಲಿಕ್ಕೆ ಸೂಕ್ಷ್ಮವತನದಲ್ಲಿ ಅವರು ಆ ಸೇವೆಯನ್ನ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಸಾಕಾರ ಲೋಕ, ಇದು ಶಬ್ದಗಳ ಲೋಕ, ಕರ್ಮಕ್ಷೇತ್ರಗಳ ಲೋಕ. ಇದರಲ್ಲಿ ಸೂರ್ಯ ಚಂದ್ರ ನಕ್ಷತ್ರಗಳು ದೀಪಗಳು, ಇದು ಮಂಟಪ. ಇದರಲ್ಲಿ ಮನುಷ್ಯಾತ್ಮ ಬಿಂದು ಜ್ಯೋತಿ ಸ್ವರೂಪ ಆತ್ಮ ಒಂದು ಶರೀರ ಧಾರಣೆ ಮಾಡಿ ಪಾತ್ರ ಮಾಡ್ತಾನೆ. ನೆಕ್ಸ್ಟ್ ಬಂದ್ರೆ ಹೈಯೆಸ್ಟ್ ಅಥಾರಿಟಿ ಪರಮಾತ್ಮ ಶಿವ. ಅವರು ಒಬ್ರೇ ಏನ್ ಮಾಡಕ್ಕಾಗಲ್ಲ. ಬ್ರಹ್ಮ ವಿಷ್ಣು ಶಂಕರನಿಗೆ ಜನ್ಮ ಕೊಡ್ತಾರೆ, ಬ್ರಹ್ಮನ ಮೂಲಕ ಸ್ವರ್ಗ ಸ್ಥಾಪನೆ ಮಾಡ್ತಾರೆ, ವಿಷ್ಣು ಮೂಲಕ ಪಾಲನೆ ಮಾಡ್ತಾರೆ, ಶಂಕರನ ಮೂಲಕ ವಿನಾಶ ಮಾಡಿಸ್ತಾ ಇದ್ದಾರೆ. GOD ಗಾಡ್ ಅಂತ ಹೇಳ್ತೀವಿ. ಅದರಲ್ಲಿ ಜನರೇ ಜಾಗರಣೆ, ಶಿವರಾತ್ರಿಗೆ ಜಾಗರಣೆ ಮಾಡ್ತಾರೆ, ಉಪವಾಸ ಮಾಡ್ತಾರೆ. ಇಲ್ಲಿ ಜಾಗರಣೆ ಅಂದ್ರೆ ನಾವು ಆತ್ಮ ಜಾಗೃತರಾಗಿ ವಿಚಾರದಲ್ಲಿ, ದೃಷ್ಟಿಯಲ್ಲಿ, ವಾಣಿ ಕರ್ಮದಲ್ಲಿ ನಾವು ಎಚ್ಚರಿಕೆ ಇರಬೇಕು. ಪಾಪ ಕರ್ಮ ಆಗದಂತೆ ನೋಡ್ಬೇಕು. ಉಪವಾಸ ಅಂದ್ರೆ ಹತ್ತಿರ, ವಾಸ ಅಂದ್ರೆ ವಾಸಿಸುದು. ಮನಸ್ಸಿನಿಂದ ಪರಮಾತ್ಮನ ನೆನಪು ಮಾಡೋದಕ್ಕೆ ಉಪವಾಸ ನಮ್ಮ ಆಧ್ಯಾತ್ಮಿಕದಲ್ಲಿ. ಇಲ್ಲಿ ಪರಮಾತ್ಮ ಶಿವಂದು ಶಿವರಾತ್ರಿ. ರಾತ್ರಿ ಅಂದ್ರೆ ಅಜ್ಞಾನದ ಕತ್ತಲು. ನಾನು ಯಾರು, ನಾ ಎಲ್ಲಿಂದ ಬಂದೆ, ಏನ್ ಮಾಡ್ಬೇಕು, ಎಲ್ಲಿಗೆ ಹೋಗ್ಬೇಕು, ದೇವ್ರು ಯಾರು, ನಾನು ಶಾಂತಿಯನ್ನು ಹೇಗೆ ಪಡಿಬೇಕು, ಇದು ಅಜ್ಞಾನದ ಕತ್ತಲು ಮನುಷ್ಯಲ್ಲಿ ತುಂಬಿರುವ ಕಾರಣ. ಪ್ರಪಂಚದಲ್ಲಿ ಪ್ರತಿಯೊಬ್ಬರಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ತುಂಬಿರುವ ಕಾರಣ ಅವನು ದುಃಖ, ಅಶಾಂತಿ, ರೋಗ, ಈ ಚಿಂತೆಗೆ ಒಳಗಾಗಿದ್ದಾನೆ. ಸೊ ಭಗವಂತ ಈ ಕರೆಯನ್ನ ಕೇಳಿ ಬರ್ತಾರೆ. ಅವರು ಲೇಖರಾಜ ಅನ್ನೋರ ಶರೀರದಲ್ಲಿ ಆತ್ಮದ ಪಕ್ಕದಲ್ಲಿ ಕುಳಿತು ದೃಷ್ಟಿಯನ್ನ ಕೊಟ್ಟು ಅವರ ಮುಖದಿಂದ ಭಗವದ್ಗೀತೆಯನ್ನ ನುಡಿಸ್ತಾರೆ. ಸೊ ಪರಮಾತ್ಮ ಶಿವಂದು ದಿವ್ಯ ಅವತರಣ ಇದಕ್ಕಾಗಿದೆ. ಪ್ರತಿಯೊಬ್ಬರಲ್ಲ ಇದು ವಿಕಾರವನ್ನ ಹೋಗಲಾಡಿಸಿ ಆ ಆತ್ಮಕ್ಕೆ ಸುಖ, ಶಾಂತಿ, ಆರೋಗ್ಯ, ಭಾಗ್ಯ, ಧನ ಸಂಪತ್ತು, ಆಯುಷ್ಯ ಕೊಡ್ಲಿಕ್ಕೆ ಬಂದಿದ್ದಾನೆ. ಅದಕ್ಕೆ ಶಿವರಾತ್ರಿಯನ್ನ ನಾವು ಆಚರಿಸ್ತೀವಿ. ಪರಮಾತ್ಮ ಶಿವಂದು 90ನೇ ವರ್ಷದ ಶಿವರಾತ್ರಿ ಹಬ್ಬ ಆಚರಿಸ್ತಾ ಇದ್ದೀವಿ. ನೆಕ್ಸ್ಟ್ ಬಂದ್ರೆ ಎಲ್ಲರಿಗಿಂತಲೂ ಶ್ರೇಷ್ಠರಲ್ಲಿ ಶ್ರೇಷ್ಠ ಪರಮಾತ್ಮ ಶಿವ, ಸರ್ವೋಚ್ಚ. ಹೇಗೆ ಅಂದ್ರೆ ಈ ಪೂಜಾರಿಗಳು ಪೂಜಾರಿಯನ್ನ ಪೂಜೆ ಮಾಡ್ತಾರೆ. ಆ ಪೂಜಾರಿ ರಾಘವೇಂದ್ರನಿಗೆ ಪೂಜೆ ಮಾಡ್ತಾರೆ. ಆ ರಾಘವೇಂದ್ರ ಹೋಗಿ ಹನುಮಂತನಿಗೆ ಪೂಜೆ ಮಾಡ್ತಾರೆ. ಆ ಹನುಮಂತ ಹೋಗಿ ರಾಮನಿಗೆ ಪೂಜೆ ಮಾಡ್ತಾರೆ. ರಾಮ ಹೋಗಿ ಶಿವನಿಗೆ ಪೂಜೆ ಮಾಡ್ತಾರೆ. ಸೊ ಇಲ್ಲಿ ಕೊನೆಗೆ ಬರೋದು ಎಲ್ಲಿಗೆ, ಪರಮಾತ್ಮ ಶಿವನನ್ನೇ ಪೂಜೆ ಮಾಡ್ಬೇಕಾಗಿ ಬಂತು. ಅವರನ್ನೇ ಪೂಜೆ ಮಾಡಿದ್ರೆ ಮಾತ್ರ ಮುಕ್ತಿ ಸಿಗುತ್ತೆ. ದುಃಖ, ಅಶಾಂತಿ, ರೋಗ ರುಜಿನಗಳಿಂದ ನಾವು ಪಾರಾಗ್ತೀವಿ, ಸುಖ ಶಾಂತಿಯನ್ನ ಪಡಿತೀವಿ. ಆದ್ರಿಂದ ಇದು ಎಲ್ಲ ಗಲ್ಲಿಯಲ್ಲಿ ಹೋದ ಹಾಗೆ, ಸಮಯ ವೇಸ್ಟ್, ಎನರ್ಜಿ ವೇಸ್ಟ್, ಎಲ್ಲ ಜೀವನ ವೇಸ್ಟ್. ಈಗ ಡೈರೆಕ್ಟ್ ನಾವು ಆತ್ಮ ತಿಳಿದು ಪರಮಾತ್ಮನಿಗೆ ನೆನಪು ಮಾಡಿದ್ರೆ ನೇರವಾಗಿ ನಮಗೆ ಯಾವ್ದು ಏನ್ ಬೇಕು, ಹೆಲ್ತ್, ವೆಲ್ತ್, ಹ್ಯಾಪಿ ಒಲಿ ಎಲ್ಲ ಸಿಗುತ್ತೆ. ಉದಾಹರಣೆಗೆ ನೋಡಿ, ಇಲ್ಲಿ ಒಬ್ಬ ಮನುಷ್ಯನ ಜೀವನ, ಈಗ ಪ್ರಪಂಚದ ಜೀವನ ಈ ತರ ಆಗ್ಬಿಟ್ಟಿದೆ. ಅವನಲ್ಲಿ ಅಶಾಂತಿ ಇದೆ, ಕ್ರೋಧ ಇದೆ, ಭ್ರಷ್ಟಾಚಾರ, ದುರಾಶೆ, ಅಹಂಕಾರ, ದುಃಖ ಇದೆ. ಸೊ ರಾಜಯೋಗದಿಂದ ನಾವು ಶಾಂತಿ, ಪ್ರೀತಿ, ಆನಂದ, ಪವಿತ್ರತೆ, ದಯೆ, ನಮ್ರತೆ, ಗುಣ, ಜ್ಞಾನ, ಶಕ್ತಿ ಎಲ್ಲವನ್ನು ಪಡ್ಕೊಳ್ಬಹುದು. ಇಷ್ಟು ಮಾತ್ರ ಅಲ್ಲ, ಭಗವಂತನಲ್ಲಿರುವ ಎಲ್ಲಾ ಶಕ್ತಿಯನ್ನು ನಮಗೆ ಪ್ರಾಪ್ತಿ ಮಾಡಿಸ್ತಾರೆ. ಅದರಿಂದ ನಾವು ಸುಖ ಶಾಂತಿಯನ್ನ ಪಡಿತೀವಿ. ಇನ್ನು ಕರ್ಮದ ಸಿದ್ಧಾಂತ, ನಾವು ಹೇಳ್ತಾರಲ್ಲ, ಮಾಡಿದ್ದುಣ್ಣ ಮಹಾರಾಯ. ನಾವು ಏನು ಬೀಜ ಬಿತ್ತುತ್ತೀವಿ, ಕೊಳೆತ ಬೀಜ ಬಿತ್ತಿದ್ರೆ ಫಲ ಇಲ್ಲ, ಸುಟ್ಟ ಬೀಜ, ಬೇಯಿಸಿದ ಬೀಜ ಬಿತ್ತಿದ್ರೆ ಫಲ ಇಲ್ಲ. ಸೊ ಒಳ್ಳೆ ಬೀಜ ಆರಿಸಿ ಬಿತ್ತಿದಾಗ ಫಲ ಕೊಡುತ್ತೆ. ಇಲ್ಲಿ ಬೀಜ ಅಂದ್ರೆ ವಿಚಾರ. ನನ್ನಲ್ಲಿ ನಕಾರಾತ್ಮಕ ಇದ್ರೆ, ವ್ಯರ್ಥ ಇದ್ರೆ, ಕಳೆದು ಹೋಗಿರುವ ವಿಚಾರ ಇದ್ರೆ, ಪರಚಿಂತನೆ ಇದ್ರೆ ಅದರಲ್ಲಿ ಫಲ ಇಲ್ಲ. ನನ್ನಲ್ಲಿ ಶ್ರೇಷ್ಠ ಚಿಂತನೆ, ಸಮರ್ಥ ಚಿಂತನೆ, ಶುದ್ಧ ಚಿಂತನೆ, ಶುಭ ಭಾವನೆ, ಶುಭ ಕಾಮನೆ, ಎಲ್ಲರ ಬಗ್ಗೆ ಒಳ್ಳೆ ಚಿಂತನೆ ಇದ್ರೆ ಅದರ ಫಲ ನಾವು ಪಡಿತೀವಿ, ಸುಖ, ಶಾಂತಿ, ಆರೋಗ್ಯ, ಭಾಗ್ಯದು. ಸೊ ಕರ್ಮದ ಸಿದ್ಧಾಂತ ಇಲ್ಲಿ ಕಲಿಸ್ತಾರೆ ಪರಮಾತ್ಮ ಶಿವ. ಈಗ ಕೇಳ್ತಾರೆ, ಈ ವಯಸ್ಸಲ್ಲಿ ಯಾಕೆ ನೀವು ಬ್ರಹ್ಮಕುಮಾರಿಗೆ ಹೋಗ್ತೀರಾ ಅಂತ. ನೀವು ನೋಡಿ, ಚಿಕ್ಕ ಮಗು ಕೂಡ ಅಳುತ್ತೆ, ಅದಕ್ಕೆ ರೋಗ ಬರುತ್ತೆ, ಅದಕ್ಕೂ ದುಃಖ ಇದೆ. ಅಂದ್ರೆ ಚಿಕ್ಕ ಮಗುವಿನಿಂದ ಹಿಡಿದು ವಯೋವೃದ್ಧ ತನಕ ಅವರಿಗೆ ಎಲ್ಲಾ ರೀತಿ ತೊಂದರೆ ಇದೆ. ಆಗ ಎಲ್ಲಾ ರೀತಿಯ ತೊಂದರೆ, ವಿಘ್ನ, ಸಮಸ್ಯೆ, ಪರಿಸ್ಥಿತಿ ಬಂದೇ ಬರುತ್ತೆ. ಅದನ್ನ ನಿವಾರಣೆ ಮಾಡ್ಲಿಕ್ಕೆ ಈ ಆಧ್ಯಾತ್ಮಿಕದಲ್ಲಿ ಪರಿಹಾರ ಗ್ಯಾರಂಟಿ ಪರಮಾತ್ಮ ಕೊಡ್ತಾರೆ. ಇಲ್ಲಿ ಆತ್ಮದ ಜಾಗೃತಿ, ಪರಮಾತ್ಮನ ಜಾಗೃತಿ, ಕರ್ಮ ಸಿದ್ಧಾಂತ ಕಲಿಯುವ ಕಾರಣ, ಪರಿಹಾರ ಇರುವ ಕಾರಣ ಅವನ ಜೀವನ ಒಳ್ಳೆ ಸುಖಮಯವಾದ ಜೀವನ ಆಗುತ್ತೆ. ಇಷ್ಟು ಮಾತ್ರ ಅಲ್ಲ, ಪರಮಾತ್ಮಂದು ಶಿವ ಭಗವಾನ್ ವಾಚ್, ನಾವು ಎಲ್ಲ ಮಕ್ಕಳ ಪ್ರತಿ ಅವರ ಒಂದು ನುಡಿ ಇದೆ. ಆ ನುಡಿ ಕೂಡ
100ಕ್ಕೆ 100 ಸತ್ಯ ನಾವು ಅನುಭವ ಮಾಡ್ತಾ ಇದ್ದೇವೆ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಓಂ ಶಾಂತಿ. ಈಗ ಯಾವುದು ಶಿವರಾತ್ರಿ ಪ್ರಯುಕ್ತವಾಗಿ ವಿಶೇಷವಾದ ಕಾರ್ಯಕ್ರಮಗಳು ನಡೀತಿದೆ, ಆ ಕಾರ್ಯಕ್ರಮದಲ್ಲಿ ಇರುವಂತಹ ಸ್ಟಾಲ್ಗಳಲ್ಲಿ ಇದು ಒಂದು ವಿಶೇಷವಾದಂತಹ ಸ್ಟಾಲ್. ಈ ಸ್ಟಾಲ್ ಹೆಸರು ಬಂದು ಮೈಂಡ್ ಸ್ಪಾ ಅಂತೇಳಿ. ಇಲ್ಲಿ ಹೇಗೆ ಶರೀರಕ್ಕೆ ಸ್ನಾನ ಮಾಡಿದ್ರೆ ಫ್ರೆಶ್ ಫೀಲ್ ಆಗುತ್ತೆ, ಸ್ವಚ್ಛವಾಗಿರ್ತೀವಿ, ಅದೇ ರೀತಿ ಇದು ಕೂಡ ಮೈಂಡಿಗೆ ಒಂದು ರೀತಿ ಸ್ಪಾ, ಮೈಂಡಿಗೆ ಸ್ನಾನವನ್ನ ಮಾಡಿಸುವಂಥದ್ದು. ಇಲ್ಲಿ ಯಾರೆಲ್ಲ ಬರ್ತಾರೆ ಅವ್ರಿಗೆ 1 ನಿಮಿಷ ಇನ್ಸ್ಟ್ರಕ್ಷನ್ಸ್ ಇರುತ್ತೆ. ಅದರ ನಂತರ ಅವ್ರಿಗೆ ಮೆಡಿಟೇಷನ್ ಅನುಭವವನ್ನು ಮಾಡಿಸ್ಲಾಗುತ್ತೆ. ಅದರಿಂದಾಗಿ ಎಲ್ಲರೂ ಬಂದು ಇಲ್ಲಿ ಮೆಡಿಟೇಷನ್ ಅನುಭವ ಮಾಡ್ತಾ ಎಲ್ಲರೂ ಕೂಡ ತಮ್ಮ ಸಮಯವನ್ನ ಇಲ್ಲಿ ಏನು ಬಂದಿರ್ತೀರಿ ಮೈಂಡ್ ಸ್ಪಾದಲ್ಲಿ ಅದನ್ನ ಸಮರ್ಥಗೊಳಿಸಬಹುದು. ಓಂ ಶಾಂತಿ.